ಬಂಗಾಳದಲ್ಲಿ ಹಸುಗಳ ವ್ಯಾಪಾರದಿಂದ ಹಿಂದೆ ಸರಿದಂತ ಮುಸ್ಲಿಂ ಸಮುದಾಯ ಊನೋ ರಿವರ್ಸ್ ತಂತ್ರ ಆಡಿದೆಯಾ? ಪ್ರಾಣಿಗಳಿಗೆ ಜನನ ಪ್ರಮಾಣ ಪತ್ರಗಳೇ ಇಲ್ಲದೆ ಇರುವಂತಹ ಭಾರತದ ಗ್ರಾಮೀಣ ವ್ಯವಸ್ಥೆಯಲ್ಲಿ ವಧೆ ಮಾಡಬೇಕಾದಂತಹ ಜಾನುವಾರುಗಳಿಗೆ ಕನಿಷ್ಠ 14 ವರ್ಷ ತುಂಬಿರಬೇಕು ಅನ್ನುವಂಥ ಒಂದು ನಿಯಮ ಜಾರಿ ತಂದಿರೋದು ಹಾಸ್ಯಾಸ್ಪದ ಹಾಗೂ ಅವೈಜ್ಞಾನಿಕ ನಿರ್ಧಾರ ಅಲ್ವಾ? ಧಾರ್ಮಿಕ ಧ್ರುವೀಕರಣದ ರಾಜಕಾರಣವನ್ನ ಮುರಿಯೋದಿಕ್ಕೆ ಮುಸ್ಲಿಂ ಸಮುದಾಯ ಹಸುಗಳ ವ್ಯಾಪಾರದಿಂದ ಹಿಂದೆ ಸರಿದ ತಕ್ಷಣ ಅಲ್ಲಿ ಏನಾಯ್ತು? ಜಾನುವಾರು ಮಾರುಕಟ್ಟೆಗಳು ಸ್ತಬ್ಧಗೊಂಡು ಕಣ್ಣೀರ್ ಹಾಕ್ತಾ ಇರುವಂತಹ ಬಂಗಾಳದ ಘೋಷ ಸಮುದಾಯದ ಹಿಂದೂ ಕೃಷಿಕರ ಆರ್ಥಿಕ ನಷ್ಟಕ್ಕೆ ಯಾರು ಹೊಣೆ ಇವತ್ತು? ಹಾಲು ಬತ್ತಿದ ಒಂದು ಹಸುವನ್ನ ಸಾಕೋದಿಕ್ಕೆ ಒಂದು ದಿನಕ್ಕೆ ಕನಿಷ್ಠ 500 ರೂಪಾಯಿ ಬೇಕಾಗಿರುವಾಗ ಅವುಗಳನ್ನ ಮಾರಾಟ ಮಾಡದೇ ಇರೋ ಹಾಗೆ ನಿರ್ಬಂಧವನ್ನ ಹೇರಿ ರೈತರನ್ನ ಈ ಸಾಲದ ಸುಳಿಗೆ ಮತ್ತೆ ಆತ್ಮಹತ್ಯೆಯ ಅಂಚಿಗೆ ತಳ್ತಾ ಇರೋದು ಯಾವ ರೀತಿಯ ಗೋರಕ್ಷಣೆ ಇದು? ಈ ದೇಶದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಬೀಡಾಡಿ ದಿನಗಳು ರಸ್ತೆಗಳ ಮೇಲೆ ಅಲಿತ ಭೀಕರ ಅಪಘಾತಗಳಿಗೆ ಕಾರಣ ಆಗ್ತಾ ಇದ್ರು ಕೂಡ ಹಸುಗಳ ಮೇಲಿನ ಈ ಭಾವುಕ ಪ್ರೀತಿಯನ್ನ ಕೇವಲ ರಾಜಕೀಯಕ್ಕೆ ಬಳಸ್ಕೊಳ್ಳುವಂತಹ ಶಕ್ತಿಗಳು ಆ ಪ್ರಾಣಿಗಳ ಪುನರ್ವಸತಿಗೆ ಒಂದು ವ್ಯವಸ್ಥೆಯನ್ನೇ ಮಾಡದೇ ಇರೋದು ಬೂಟಾಟಿಕೆ ಅಲ್ವಾ? ಇದು ಭಾರತದ ಒಟ್ಟು ಚರ್ಮದ ರಫ್ತು ಉದ್ಯಮದ 50% ಪಾಲು ಹೊಂದಿರುವಂತಹ ಬಂಗಾಳದ 25,000 ಕೋಟಿ ರೂಪಾಯಿ ವಹಿವಾಟಿನ ಉದ್ಯಮಕ್ಕೆ ಕಚ್ಚಾ ಸಾಮಗ್ರಿಗಳು ಇಲ್ಲದೆ ಇರೋ ಹಾಗೆ ಮಾಡಿ 5 ಲಕ್ಷಕ್ಕೂ ಹೆಚ್ಚು ದಲಿತ ಮತ್ತೆ ಹಿಂದುಳಿದ ವರ್ಗದ ಕಾರ್ಮಿಕರ ಉದ್ಯೋಗವನ್ನ ಕಸಿದುಕೊಳ್ತಾ ಇರೋದು ಆರ್ಥಿಕ ದ್ರೋಹ ಅಲ್ವಾ? ಕೇವಲ ಮುಸ್ಲಿಂ ವಿರೋಧದ ಹೆಸರಿನಲ್ಲಿ ಜಾರಿಗೆ ತಂದಂತಹ ಈ ಕಾನೂನುಗಳು ಅಂತಿಮವಾಗಿ ಈ ದೇಶದ ಆರ್ಥಿಕ ಬೆನ್ನೆಲುಬಾದಂತಹ ಹಿಂದೂ ಕೃಷಿಕರು, ಶ್ರಮಿಕರು ಮತ್ತೆ ದಲಿತರನ್ನೇ ಬಲಿಪೀಠದ ಮೇಲೆ ನಿಲ್ಲಿಸ್ತಾ ಇರೋದು ಸರ್ಕಾರದ ವಿವೇಚನಾ ಶೂನ್ಯತೆಗೆ ಸಾಕ್ಷಿ ಅಲ್ವಾ? ಬಂಗಾಳದ ಮುಸ್ಲಿಂ ಸಮುದಾಯ ಸರ್ಕಾರದ ಈ ಧ್ರುವೀಕರಣದ ರಾಜಕಾರಣಕ್ಕೆ ಹೆದರದೇನೆ ಹಬ್ಬಕ್ಕೆ ಹಸುಗಳ ಬದಲಾಗಿ ಆಡುಗಳನ್ನ ಬಳಸಿಕೊಂಡು ಮೌನ ಆರ್ಥಿಕ ಬಹಿಷ್ಕಾರದ ಮೂಲಕನೇ ಬಿಜೆಪಿಯ ಮತಾಂಧ ಧೋರಣೆಗೆ ಕಟು ವೈಚಾರಿಕ ಪೆಟ್ಟನ್ನ ನೀಡಿದ್ರ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.